ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದೇಶಾದ್ಯಂತ ಪ್ರಶ್ನೆ ಪತ್ರಿಕೆ ಲೀಕಾಸುರರು ಇದನ್ನ ಬಹಳ ಎಚ್ಚರಿಕೆಯಿಂದ ನೋಡಲೇಬೇಕಾದಂತಹ ಸುದ್ದಿ. ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ. ಯಾಕೆಂದ್ರೆ ಕಠಿಣಾತಿ ಕಠಿಣ ಕಾನೂನು ಜಾರಿಗೆ ಬರಲಿದೆ. ಪ್ರಶ್ನೆ ಪತ್ರಿಕೆ ಲೀಕಾಸುರರ ವಿರುದ್ಧ ಕಠಿಣಾತಿ ಕಠಿಣ ಕಾನೂನು ಜಾರಿಗೆ ತರ್ತೀವಿ ಅಂತ ಪ್ರಧಾನಿ ಮೋದಿ ಈಗಾಗಲೇ ಹೇಳಿದ್ರು. ಇವತ್ತು ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರೆ ಇನ್ನು ಮುಂದೆ ಕಠಿಣಾತಿ ಕಠಿಣ ಕಾನೂನು ಜಾರಿಗೆ ಬರಲಿದೆ. 10 ವರ್ಷ ಜೈಲು, 10 ಕೋಟಿ ರೂಪಾಯಿ ದಂಡ. ವಿಪಕ್ಷಗಳ ಗದ್ದಲದ ಮಧ್ಯೆಯೂ ಕೂಡ ತಿದ್ದುಪಡಿ ಮಸೂದೆಯನ್ನು ಅಂಗೀಕಾರ ಮಾಡಲಾಗಿದೆ ಇವತ್ತು. ಅದಾದ ನಂತರ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಧ್ವನಿಮತದ ಮುಖಾಂತರ ಇವತ್ತು ಇದನ್ನ ಬಿಲ್ ಪಾಸ್ ಮಾಡಿದ್ದಾರೆ. श्री एन.के. प्रेमचंदन द्वारा प्रस्तुत संशोधन 1 को स्वीकृत किया जाए. जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय ना वालों के पक्ष में, ना वालों के पक्ष संशोधन स्वीकृत हुआ. प्रश्न है कि विधेयक पर विचार किया जाए. जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में, हाँ वालों के पक्ष में विधेयक पर विचार करने हेतु प्रस्ताव स्वीकृत किया गया. अब सभा विधेयक पर खंडवार विचार करेगी. निम्नलिखित मान्य सदस्यों के इस विधेयक पर विभिन्न खंडों में आए संशोधन हैं. श्री एन.के. प्रेमचंदन, विशाल पाटिल, प्रोफेसर शौकत राय, डीन कोरिया, नीरज मौर्य, आनंद भदौरिया, श्याम कुमार बर्वे, के राधाकृष्णन, ए.बी. बिडन, लालजी वर्मा, राजेश रंजन, बेनी मेनन, शफी परमबिल, अजय कुमार सिन्हा, मनोज कुमार, शशिकांत सेंथिल, डी.एम. कतिर आनंद. मेरा अनुरोध है, अगर आप सब अपने अपने संशोधन प्रस्तुत करना चाहते हैं तो अपने अपने स्थान पर चले जाएं. तो मैं सभी खंडों के सभा के निर्णय. ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಧ್ವನಿಮತದ ಮೂಲಕ ಬಿಲ್ ಅಂಗೀಕಾರ ಆಗಿರ್ತಕ್ಕಂಥದ್ದು. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ಈಗ ಇದು ಕಾಯ್ದೆಯಾಗಿ ಮಾರ್ಪಾಡಾಗುತ್ತೆ, ಕಠಿಣ ಕಾನೂನು ಜಾರಿಗೆ ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಈ ತಿದ್ದುಪಡಿ ಮಸೂದೆಯಲ್ಲಿ ಅಡಕವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಏನೇನು? ನೋಡಿ, 2024ರಲ್ಲಿ ಮೊದಲ ಬಾರಿಗೆ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಈಗ ಅದರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದಾರಂಥದ್ದು. ಮುಖ್ಯವಾಗಿ ಜೈಲು ಶಿಕ್ಷೆ ಮತ್ತು ದಂಡದ ಪ್ರಮಾಣವನ್ನು ಹೆಚ್ಚು ಮಾಡುವಂಥದ್ದು ಈ ಬಿಲ್ನ ಮುಖ್ಯ ಉದ್ದೇಶ ಆಗಿತ್ತು. ಈ ಹಿಂದೆ 3 ರಿಂದ 5 ವರ್ಷಗಳ ಕಾಲ ಶಿಕ್ಷೆಯನ್ನು ಈ ಕಾನೂನಿನ ಅಡಿಯಲ್ಲಿ ವಿಧಿಸಲಾಗ್ತಾ ಇತ್ತು. ಮತ್ತು ಸರಿಸುಮಾರು 10 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈಗ ಬದಲಾದ ಕಾನೂನಿನಲ್ಲಿ 10 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಮತ್ತು 50 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸುವಂತಹ ಅಂಶಗಳನ್ನು ಅಡಕ ಮಾಡಿರುವಂಥದ್ದು. ಈ ಒಂದು ಬಿಲ್ಲನ್ನು ಲೋಕಸಭೆಯಲ್ಲಿ ಈಗ ಧ್ವನಿಮತದ ಮೂಲಕ ಪಾಸ್ ಮಾಡಿಕೊಳ್ಳಲಾಗಿದೆ, ಅಂಗೀಕಾರವಾಗಿದೆ. ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ಲನ್ನು ಅಂಗೀಕರಿಸುವಂತಹ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ ಪಾಸ್ ಆದ ಬಳಿಕ ಕಾನೂನಾಗಿ ಮಾರ್ಪಾಡಾಗುತ್ತೆ. ಮುಂದೆ ಭವಿಷ್ಯದಲ್ಲಿ ಎಲ್ಲೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದರೂ ಕೂಡ ಈ ಕಾನೂನಿನ ಅಡಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದು ಒಂದು ಪಾರ್ಟ್. ಮತ್ತೊಂದು, ಈ ಒಂದು ಪ್ರಕರಣಗಳಲ್ಲಿ ಪ್ರಕರಣಗಳೇನು ದಾಖಲಾಗುತ್ತೆ ಇವುಗಳನ್ನು ಫಾಸ್ಟ್ ಟ್ರ್ಯಾಕ್ ಮೂಲಕ ವಿಚಾರಣೆ ನಡೆಸುವಂತಹ ನಿರ್ಣಯಕ್ಕೂ ಕೂಡ ಬರಲಾಗಿರುವಂಥದ್ದು. ಇಂತಹ ಕೇಸುಗಳಾದಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಶೀಘ್ರ, ಅಂದರೆ 3 ತಿಂಗಳಲ್ಲೇ ಚಾರ್ಜ್ ಶೀಟ್ ಸಲ್ಲಿಸಿ ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ನಿಯೋಜಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಆ ಮೂಲಕ ದೇಶದಾದ್ಯಂತ ಮುಂದೆ ಭವಿಷ್ಯದಲ್ಲಿ ಎಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಾಗದಂತೆ ತಡೆಗಟ್ಟುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅರವಿಂದ್.